ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕೂತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. ಹೆತ್ತವ್ರಿಗೆ ಹೆಗ್ನ ಮುದ್ದು ಅಂತಾರೆ. ಅದು ಆಲ್ಮೋಸ್ಟ್ ಎಲ್ಲರ ವಿಷಯದಲ್ಲೂ ನಿಜ ಆಗ್ಬಿಡುತ್ತೆ. ಆದರೆ ಆ ತಂದೆಯ ವಿಷಯದಲ್ಲಿ ಮಾತ್ರ ಅದು ನಿಜ ಆಗಲಿಲ್ಲ. ಹುಟ್ಟಿಸ್ಬಿಟ್ಟಿದ್ದೀನಿ, ಹೆಂಗೂ ಬದುಕಿರೋ ಅಷ್ಟು ದಿನ ಹುಲ್ ಮೇಯಿಸ್ತೀನಿ ಅಂತ ಕೂಡ ಅವನು ಅಂದ್ಕೊಳ್ಳಿಲ್ಲ. ದೇವರಲ್ಲಿ ಕಾಡಿ ಬೇಡಿ ಪಡ್ಕೊಂಡ ಮಗನನ್ನ ಮರ್ಡರ್ ಮಾಡಿಸಿದ್ದಾನೆ. ಹೆತ್ತ ತಂದೆಯೇ ಮಗನನ್ನ ಕೊಂದ ವಿಚಿತ್ರ ಕಥೆಯನ್ನ ತಗೊಂಡು ಬರ್ತಾ ಇದ್ದೀವಿ ಇವತ್ತಿನ ಕ್ರೈಮ್ ರಿಪೋರ್ಟರ್ನಲ್ಲೇ. ಇವತ್ತು ಇಲ್ಲಿ ಸಾಲಚ್ಚಿ ನಿಂತಿರೋರನ್ನ ಸರಿಯಾಗಿ ನೋಡ್ಕೊಂಬೇಡಿ. ನಂತರ ಈ ಸ್ಟೋರಿಯುದ್ದಕ್ಕೂ ಬರೋರು ಇವರೇ. ಆದ್ರೆ ಇವರಿರೋ ರೀತಿ ನೀತಿ ಮಾತ್ರ ಬದಲಾಗತ್ತೆ. ಇವರ ಪೈಕಿ ಈ ವಯಸ್ಕನಿದ್ದಾನಲ್ಲ, ಆತನಿಗೆ ಏನ್ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಈ ವಯಸ್ಸಲ್ಲಿ ಕೈಗೆ ರಕ್ತ ಮೆತ್ತಿಸಿಕೊಂಡ ಈ ಅಜ್ಜನ್ನ ಉಳಿದ ಕ್ರಿಮಿನಲ್ಸ್ ಗಳನ್ನ ನೋಡೋ ಥರ ನೋಡೋದಕ್ಕೂ ಆಗ್ತಾ ಇಲ್ಲ. ಹಾಗಂತ ಕ್ಷಮಿಸಿ ಬಿಡೋಣ ಅನ್ನೋ ಚಾನ್ಸೂ ಇಲ್ಲ. ಇವನನ್ನ ಕ್ರೂರಿ ಅನ್ಬೇಕೋ ಅಥವಾ ಇವನು ಅದೆಷ್ಟು ಕಷ್ಟ ನೋಡಿರ್ಬೇಡ ಅಂತ ಮರ್ಸಿ ತೋರಿಸ್ಬೇಕೋ ಅರ್ಥವಾಗ್ತಾ ಇಲ್ಲ. ಯಾಕಂದ್ರೆ ಯಾವ ತಂದೆಯೂ ಮಾಡದ ಕೆಲಸವನ್ನ ಇವನು ಮಾಡಿದ್ದಾನೆ. ತನ್ನ ಸ್ವಂತ ಮಗನನ್ನ ಮರ್ಡರ್ ಮಾಡಿ ನಿಂತಿರೋ ಈ ಅಜ್ಜನ ಹೆಸರು ಹಣಮಂತ. ಈ ಹಣಮಂತನ ಕಥೆ ಹೇಳೋ ಮೊದಲು ನಡೆದಿದ್ದೇನು ಅನ್ನೋದನ್ನ ವಿವರಿಸ್ಬಿಡ್ತೀವಿ. ಈ ಸ್ಟೋರಿ ಶುರುವಾಗೋದು ಎಲ್ಲೆಡೆ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇದ್ದಾಗ. ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಯೇ ವತನ್, ಶಾಂತಿ ಕಾ ಉನ್ನತಿ ಕಾ ಪ್ಯಾರ್ ಕಾ ಚಮನ್. ಮೇರಾ ಮುಲ್ಕ್ ಮೇರಾ ದೇಶ ಮೇರಾ ಯೇ ವತನ್, ಶಾಂತಿ ಕಾ ಉನ್ನತಿ ಕಾ ಪ್ಯಾರ್ ಕಾ ಚಮನ್. इसके वास्ते निसार है मेरा तन मेरा मन. ಅವತ್ತು ಆಗಸ್ಟ್ 15. ಎಲ್ಲ ಕಡೆ ಪೊಲೀಸರು ಸ್ಪೆಷಲ್ ಡ್ಯೂಟಿಯಲ್ಲಿ ಇರೋ ಥರಾನೇ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಪೊಲೀಸರು ಸ್ವಾತಂತ್ರ್ಯಾಚರಣೆಯಲ್ಲಿ ತೊಡಗಿದ್ರು. ಆಗ್ಲೇ ಅಲ್ಲಿನ ಹಕ್ರಾಣ ಪೊಲೀಸ್ ಠಾಣೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಮಾತನಾಡ್ತಾ ಇದ್ದ ವ್ಯಕ್ತಿ ಚೆಕ್ ಡ್ಯಾಮ್ನಲ್ಲಿ ಗೋಣಿ ಚೀಲ ತೇಲ್ತಿದೆ ಸಾರ್ ಅಂದಿದ್ದ. ಅದ್ಯಾಕಯ್ಯ ನಮಗೆ ಕಾಲ್ ಮಾಡ್ತಿದ್ದೀಯಾ ಅಂತ ರೇಗಿದ್ದಾಗ್ಲೇ ಆತ, ಅಲ್ಲ ಸಾರ್, ಆ ಚೀಲದಿಂದ ಕಾಲು ಹೊರಗೆ ಬಂದಿರೋ ಥರ ಅನ್ನಿಸ್ತಿದೆ ಅಂದಿದ್ದ. ಆಗ್ಲೇ ಎಚ್ಚೆತ್ಕೊಂಡ ಪೊಲೀಸರು ಎಲ್ಲಿ ಏನು ಕೇಳಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮ ಮುಗಿಯುತ್ತಿದ್ದ ಹಾಗೆ ಸಿಪಿಐ ವಿನೋದ್ ಕುಮಾರ್ ಜೀಪ್ ಹತ್ತಿದ್ರು. ವಾಗನಗೇರ ಸಮೀಪದ ಅರಣ್ಯ ವಲಯದ ನಿರ್ಜನ ಪ್ರದೇಶದಲ್ಲಿರೋ ಚೆಕ್ ಡ್ಯಾಮ್ ಹತ್ರ ಹೋಗಿ ನಿಂತರು. ಫೋನ್ ಮಾಡಿದ ವ್ಯಕ್ತಿ ಅಲ್ಲೇ ಇದ್ದ. ಆತ ಹೇಳಿದ ಹಾಗೆ ಅಲ್ಲಿ ತೇಲ್ತಾ ಇದ್ದ ಗೋಣಿ ಚೀಲದಲ್ಲಿ ಹೆಣ ಇರೋ ಥರ ಕಾಣ್ತಾ ಇತ್ತು. ಕೊನೆಗೆ ಅದನ್ನ ಹೊರಗೆ ತೆಗೆಸಲಾಯಿತು. ಅಲ್ಲಿ ನಿಜಕ್ಕೂ ಹೆಣ ಇತ್ತು. ಆಲ್ರೆಡಿ ಅದು ಕೊಳೆತು ಗುರುತು ಹಿಡಿಯಲಾಗದ ಪರಿಸ್ಥಿತಿ ತಲುಪಿತ್ತು. ಆದ್ರೆ ಅಲ್ಲಿ ಕೈಕಾಲುಗಳನ್ನ ಹಗ್ಗದಲ್ಲಿ ಕಟ್ಟಿರೋದನ್ನ ನೋಡಿ ಇದೊಂದು ಹತ್ಯೆ ಅಂತ ಪೊಲೀಸರು ನಿರ್ಧರಿಸಿದ್ರು. 15/8/2011 ನನಗೆ ವಕ್ರಾಣ ಪೊಲೀಸ್ ಠಾಣೆ PSI ಗಾಳಪ್ಪನವ್ರು ಫೋನ್ ಮಾಡಿ, ಸೊ ಒಂದು ವಾಗನಗೇರ ಚೆಕ್ ಡ್ಯಾಮ್ನಲ್ಲಿ ಒಂದು ಡೆಡ್ ಬಾಡಿ ಬಿದ್ದಿದೆ, ಸ್ವಲ್ಪ ಬರಬೇಕಂತ ಹೇಳಿದಾಗ ನಾನು ಹೋದೆ. ಅಲ್ಲಿ ಹೋಗಿ ನೋಡಿದಾಗ ಒಂದು ಗೋಣಿ ತಟ್ಟಿನ ಚೀಲ, ಒಂದು ಡೆಡ್ ಬಾಡಿ, ಒಂದು ಕುತ್ತಿಗೆ ಮೇಲೆ ಬಿದ್ದಂಥ ಒಂದು ಚಿತ್ರ ಆ ಒಂದು ಡ್ಯಾಮ್ನಲ್ಲಿ ಇರ್ತಕ್ಕಂಥ ನೀರಿನ ಮೇಲೆ ಕಂಡು ಬರ್ತಾಯಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ, ಮತ್ತು ಮೇಲಾಧಿಕಾರಿಗಳು ಕೂಡ ನಮ್ಮ DS ಅವ್ರನ್ನ ಬಂದಿದ್ರು. ಅವಾಗ ಬಂದು ಆಮೇಲೆ ಬಾಡಿಯನ್ನು ತೆಗೆಸಿ ಡಾಕ್ಟ್ರನ್ನ ಪರೀಕ್ಷಿಸಿ, ಡಾಕ್ಟರ್ ಕೂಡ ಅಲ್ಲಿ ಇದ್ರ ಬಗ್ಗೆ ಯಾವ ರೀತಿ ಆಗಿರ್ಬೇಕಂತ ನಾವು ಸಂಪೂರ್ಣವಾಗಿ ವಿಚಾರ ಮಾಡಿ, ಆಮೇಲೆ ಇದು 100% ಇದು ಎಲ್ಲೋ ಮರ್ಡರ್ ಮಾಡಿ ತಂದು ಬಿಸಾಕಿದ್ದಾರೆ ಅಂತ ಕನ್ಫರ್ಮ್ ಆದ ನಂತರ ಅದ್ರ ಮೇಲೆ ನಾವು ಒಂದು ಮೇಲಾಧಿಕಾರಿಗಳಿಗೆ, ನಮ್ಮ SP ಸಾಹೇಬ್ರಿಗೆ ಮತ್ತು ಅಡಿಷನಲ್ SP ಸಾಹೇಬ್ರಿಗೆ, DSP ಸಾಹೇಬ್ರಿಗೆ ಅದ್ರ ಬಗ್ಗೆ ಮಾತಾಡಿ ಅದ್ರ ಮೇಲೆ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡೆವು 47/2011 ಅಂತೇಳಿ. ಅವತ್ತು ಮರ್ಡರ್ ಕೇಸ್ ಬರ್ಕೊಂಡ ಪೊಲೀಸರ ಮುಂದೆ ಇದ್ದಿದ್ದು ಮೃತ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ. ಎಲ್ಲ ಕಡೆ ಕೇಳಿದ್ದಾರೆ. ಎಲ್ಲಾದ್ರೂ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದ್ಯಾ ನೋಡಿದ್ದಾರೆ. ಯಾರು ಕೇಳ್ಕೊಂಡು ಬರದಿದ್ದಾಗ ಸ್ವತಃ ನಿಂತು ಮಣ್ಣು ಮಾಡಿದ್ದಾರೆ. ಇದು ಯಾರ್ದು ಬಾಡಿ ಇರಬೇಕು ಅನ್ನೋದು ನಮಗೆ ಒಂದು
ಮತ್ತು ಯಾವ ರೀತಿ ಮರ್ಡರ್ ಮಾಡಿರಬೇಕು. ನಾವು ನಮ್ಗೆ ಅನಿಸಿತ್ತು ಫಸ್ಟಿಗೆ ಇದು ಮಹಾರಾಷ್ಟ್ರ ಅಥವಾ ಆಂಧ್ರ ಪ್ರದೇಶ್, ನಮ್ಮ ಕರ್ನಾಟಕದಲ್ಲ ಅಂತ ಅನಿಸಿತ್ತು ಫಸ್ಟ್. ಯಾಕಂದರೆ ಈ ಭಾಗದಲ್ಲಿ ಈ ಟೈಪ್ ಎಲ್ಲಿ ಆಗಿರಲಿಲ್ಲ ನಮ್ಗೆ. ಇದು ಈ ಫಸ್ಟ್ ಟೈಮ್ ಆಗಿದೆ ಅಂದರೆ ಭಾಳ ಮಾಡಿದ್ದು ಬಾಂಬೆ ಅಥವಾ ಪೂನಾ ಅಥವಾ ಬೇರೆ ಭಾಗದವ್ರು ಬಂದು ಇಲ್ಲಿ ಮಾಡಿ ಹೋಗಿರಬೇಕು, ಮೊದಲೇ ತಿಳ್ಕೊಂಡಿರ್ಬೇಕು ಅಂತ ವಿಚಾರ ಮಾಡಿದೆವು. ಆದ್ರೂ ಕೂಡ ನಮ್ಮ PSI ಅವರಿಗೆ ಮತ್ತು ನಮ್ಮ ಸ್ಟಾಫಿಗೆ ಇದ್ರ ಬಗ್ಗೆ ನಾವು ಅಲ್ಲಲ್ಲಿ ಉದ್ಗೀರು, ಲಾತೂರು ಮತ್ತು ನಾಂದೇಡ್ ಆ ಕಡೆ ಎಲ್ಲ ಕಳಿಸಿಕೊಟ್ಟಿದ್ದೆವು ನಾವು. ತದನಂತರ ಇದ್ರ ಬಗ್ಗೆ ಎಲ್ಲಿ ಇಲ್ಲ ಅಂತ ಇನ್ಫಾರ್ಮೇಷನ್ ಬಂತು. ಅಲ್ಲಿಗೆ ಪೊಲೀಸರು ಅನಾಮಧೇಯ ಶವ ಅಂತ B ರಿಪೋರ್ಟ್, C ರಿಪೋರ್ಟ್ ಹಾಕಿ ಪ್ರಕರಣಕ್ಕೆ ಎಳ್ಳು ನೀರು ಬಿಡಬಹುದಿತ್ತು. ಆದ್ರೆ ಹಾಗೆ ಮಾಡಲಿಲ್ಲ. ಅದು ಇಲ್ಲದೆ ಹೀಗೆ ಹೆಣನ ಕೈಕಾಲ್ ಕಟ್ಟಿ ನೀರಲ್ಲಿ ಬಿಟ್ಟ ಪ್ರಕರಣ ಕೂಡ ಈ ಭಾಗದಲ್ಲಿ ಹಿಂದೆಂದೂ ಆಗಿರಲಿಲ್ಲ. ಮೋಸ್ಟ್ಲಿ ಇದು ಮಹಾರಾಷ್ಟ್ರದ ಕಡೆಯಿಂದ ಬಂದಿರಬಹುದು, ಅಲ್ಲಿ ಕೊಲೆ ಮಾಡಿ ಇಲ್ಲಿಗೆ ತಂದು ಎಸೆದಿರಬಹುದು ಅಂತ ವಿನೋದ್ ಕುಮಾರ್ ನಿರ್ಧರಿಸಿದ್ರು. ಆ ಬಗ್ಗೆ ಹಲವಾರು ಸ್ಟೇಷನ್ಗಳಲ್ಲೂ ವಿಚಾರಿಸಿದ್ರು. ಎಲ್ಲೂ ಈ ರೀತಿಯ ಪ್ರಕರಣ ನಡೆದಿಲ್ಲ ಅಂದಮೇಲೆ ಪತ್ತೆ ಮಾಡೋದು ಕಷ್ಟ. ಆ ಕ್ಷಣದಲ್ಲೂ ವಿನೋದ್ ಈ ಕೇಸನ್ನ ಕೈ ಬಿಡಬಹುದಿತ್ತು. ಆದ್ರೆ ಅವರು ಏನೇ ಆಗ್ಲಿ ಇದನ್ನ ಪತ್ತೆ ಮಾಡಲೇಬೇಕು ಅಂತ ನಿರ್ಧರಿಸಿಬಿಟ್ಟಿದ್ರು. ಆದ್ರೆ ಯಾವ ರೀತಿ ತನಿಖೆ ನಡೆಸೋದು? ತಲೆ ಕೆಡಿಸ್ಕೊಂಡು ಕೂತ CPI ಸಾಹೇಬರಿಗೆ ಮೊದಲು ಆ ಡ್ಯಾಮ್ನ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೆಲಸ ಶುರು ಮಾಡೋಣ ಅಂತ ಅನ್ನಿಸಿದೆ. ಅಷ್ಟಾದ್ಮೇಲೆ ಆ ಭಾಗಗಳನ್ನ ಇಂಚಿಂಚು ಅಳೆಯೋದಕ್ಕೆ ಅವರು ಬಿಟ್ಟಿದ್ದು ಕಾನ್ಸ್ಟೇಬಲ್ಗಳಾದ ಸತೀಶ್ ಮತ್ತು ಪಿರಿಯಪ್ಪ. ಅವರಿಬ್ಬರು ಭಿಕ್ಷುಕರ ವೇಷ ಹಾಕೊಂಡು ಊರೂರು ಸುತ್ತಿದ್ರು. ಸಿಕ್ಕವರ ಹತ್ರ ಮಾತಾಡಿಕೊಂಡು ಆ ಗ್ರಾಮದ ಬಗ್ಗೆ, ಅಲ್ಲಿಯ ಜನರ ಬಗ್ಗೆ ವಿಷಯ ಕಲೆಕ್ಟ್ ಮಾಡಿದ್ರು. ಆಗ್ಲೇ ಹಂದಿಖಾರ ಗ್ರಾಮದ ಹಣಮಂತಪ್ಪ ಮಗ ಕಾಣಿಸ್ತಿಲ್ಲ ಅನ್ನೋದು ಅವರ ಗಮನಕ್ಕೆ ಬಂದಿತ್ತು. ಇದಕ್ಕೋಸ್ಕರ ನಮ್ಮ ವಿಶೇಷವಾಗಿ ನಮ್ಮ ಪಿರಪ್ಪ ಮತ್ತಂಗೆ ಸತೀಶ್ ಇವರಿಬ್ಬರಿಗೆ ನಾನು ಸ್ಪೆಷಲಾಗಿ ಬಿಟ್ಬಿಟ್ಟೆ. ಇವರಿಬ್ಬರಿಗೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಈ ಬಾಡಿ ಬಗ್ಗೆ ಏನಾದರೂ ಆ ಟೈಪ್ ಕ್ಲೂಸ್ ಏನಾದರೂ ಇದೆಯೋ ಅಥವಾ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೋ ಇದನ್ನು ತಿಳ್ಕೊಬೇಕು ಅಂಥೇಳಿ. ತದನಂತರ ನನಗೆ ಒಂದು 3-4 ದಿವಸ ಹಿಂದ್ಗಡೆ ನಮ್ಮ ಪಿರಪ್ಪ ಅವ್ರು ಹೇಳಿದರು, ಇದು ಬಗ್ಗೆ ಒಂದು ಏನಿದೆ ಅಂತಂದರೆ, ಸರ್ ಹಿಂಗೆ ಹಂದಿಕೆರದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಹನುಮಂತ ಅಂತೇಳಿ, ಅವನ ಮಗ ಒಂದು 15-20 ದಿವಸದಿಂದ ಮಿಸ್ ಆಗಿದ್ದಾನೆ, ಕಾಣೆಯಾಗಿದ್ದಾನೆ, ಒಟ್ಟು ಮನೆಗೆ ಬಂದಿಲ್ಲ ಅಂತ ಹಿಂಗೆ ನನಗೆ ಹೇಳಿದರು. ಯಾರದೋ ಮನೆಯ ಮಗ ಮನೆಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅವನೇ ಸತ್ತವನು ಅಂತ ನಿರ್ಧರಿಸೋದಕ್ಕಾಗುತ್ತ? ಅವನು ಬೇರೆ ಊರುಗಳಿಗೆಲ್ಲಾದ್ರೂ ಹೋಗಿರಬಹುದು. ಇಲ್ಲ ಅಂದ್ರೆ ಮನೆಯವರು ಕಂಗಾಲಾಗದೆ ಇರ್ತಾ ಇದ್ರ. ಸತ್ತವನು ಅವರ ಮನೆಯ ಮಗ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ರಾದ್ರೂ ಒಳ ಮನಸ್ಸಲ್ಲಿ ಯಾಕೆ ಒಮ್ಮೆ ಆ ಬಗ್ಗೆ ವಿಚಾರಣೆ ನಡೆಸಬಾರ್ದು ಅಂತ ಅನ್ನಿಸಿತ್ತು. ಆದ್ರೂ ಸ್ವಂತ ತಂದೆನೇ ಮಗನ ಮರ್ಡರ್ ಮಾಡಿಸಿರಬಹುದು ಅಂತ ಪೊಲೀಸರಾದ್ರೂ ಹೇಗೆ ಯೋಚಿಸ್ತಾರೆ? ಅದು CPI ವಿನೋದ್ ಕುಮಾರ್ ಅವರಿಗೂ ದೊಡ್ಡ ಶಾಕ್. ಯಾವ ತಂದೆ ತಾಯಿ ತಾನೇ ತಮ್ಮ ಮಕ್ಕಳನ್ನ ಕೊಲ್ತಾರೆ? ಕೈಲಾಗದವರಿಗೂ ಬದುಕಿದ್ದಷ್ಟು ದಿನ ಕಣ್ರೆಪ್ಪೆಯಂತೆ ಕಾಪಾಡ್ತಾರೆ. ಮಕ್ಕಳಲ್ಲಿ ಅದ್ಯಾವ ನ್ಯೂನ್ಯತೆಗಳಿದ್ರೂ ಅದು ಕಾಣಿಸಲ್ಲ, ಕಂಡಾಗ ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಮಗನನ್ನ ದಾರಿಗೆ ತರಲಾಗದೆ ಬಸವಳಿದ ತಂದೆ ತನ್ನ ಕನಸಿನ ಕುಡಿ ಮರವಾಗಿ ಬೆಳೆದು ನಿಂತ ಮೇಲೆ ಇದು ನೆರಳು ಕೊಡೋ ಜಾತಿ ಅಲ್ಲ ಅಂತ ಕೊಲೆ ಮಾಡಿಸಿದ ಅಂದ್ರೆ ಆಘಾತ ಆಗುತ್ತೆ. ಹಾಗಾದ್ರೆ ಒಬ್ಬ ತಂದೆಯ ಮನಸ್ಸು ಮುರಿದು ಹೋಗುವಂತಹ ಘಟನೆ ಏನ್ ನಡೀತೋ, ಕೊಲೆಗೆ ಕಾರಣ ಏನು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.